ನೀವು ವಿಕ್ರಮ ಬೇತಾಳನ ಕಥೆಗಳನ್ನ ಕೇಳಿರ್ತೀರ. ವಿಕ್ರಮನೇನೋ ರಾಜ ಅಂತ ಗೊತ್ತು. ಬೇತಾಳ ಅಂದ್ರೆ ದೆವ್ವ, ಪಿಶಾಚಿ, ಪ್ರೇತ ಹೀಗೆಲ್ಲ ಕರೆಯೋದು ವಾಡಿಕೆ. ಆದ್ರೆ ಕೋಲಾರದಲ್ಲಿ ಬೇತಾಳನ ಬರೋಬ್ಬರಿ 108 ಅಡಿ ಎತ್ತರದ ವಿಗ್ರಹ ಕಟ್ಟಿ ದಿನನಿತ್ಯ ಪೂಜೆ ಮಾಡ್ತಿದ್ದಾರೆ. ಬೇತಾಳನ ದರ್ಶನ ಪಡೆಯೋಕೆ ಭಕ್ತರು ದಿನನಿತ್ಯ ಮುಗಿಬೀಳ್ತಿದ್ದಾರೆ. ಮುಗಿಲೆತ್ತರದ ಬೃಹದಾಕಾರದ ವಿಗ್ರಹ, ಮತ್ತೊಂದೆಡೆ ಭಕ್ತರು ಮುಗಿಬಿದ್ದು ಪೂಜೆ ಸಲ್ಲಿಸುತ್ತಿರೋ ದೃಶ್ಯಗಳು. ಇದೆಲ್ಲ ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಐವಾರಹಳ್ಳಿ ಗ್ರಾಮದ ಬೇತಾಳ ಮಹಾಶಕ್ತಿ ಪೀಠದಲ್ಲಿ. ಕಳೆದ 3 ವರ್ಷಗಳ ಹಿಂದೆ ಇದೇ ಸ್ಥಳದಲ್ಲಿ ಭದ್ರಕಾಳಿ ಶಕ್ತಿ ದೇವಿ ದೇಗುಲ ಕಟ್ಟಲಾಗಿತ್ತು. ಇದೇ ಗ್ರಾಮದ ಚಂದ್ರನಾಥ್ ಎನ್ನುವವರು ಅಘೋರ ದೀಕ್ಷೆಯಲ್ಲಿದ್ದು ದೇಗುಲವನ್ನ ಕಟ್ಟಿದ್ದರು. ಭದ್ರಕಾಳಿ ಕನಸಿನಲ್ಲಿ ಬಂದು ಬೇತಾಳನ ವಿಗ್ರಹ ಕಟ್ಟಿಸು ಎಂದು ಧರ್ಮದರ್ಶಿ ಚಂದ್ರನಾಥ್ಗೆ ಹೇಳಿದೆ. ಈ ಕಾರಣಕ್ಕೆ ಕಳೆದ 2023ರಲ್ಲಿ ಆರಂಭಿಸಿದ ಬೇತಾಳ ವಿಗ್ರಹ ನಿರ್ಮಾಣ ಕಾಮಗಾರಿ ಈಗ ಮುಕ್ತಾಯವಾಗಿದೆ. 108 ಅಡಿ ಸೆಲೆ ಈ ತರ ಸೆಲೆ ಬಂದು ಎಲ್ಲಿ ನೋಡಿರಲ್ಲ. ನಮ್ಮ ಕರ್ನಾಟಕದಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಬೇರೆ ಕಡೆ ಇದೆ ಅಂತ ಏನು ಗೊತ್ತಿಲ್ಲ ನನಗೆ. ಅದೇ ಥರ ಏನು ಮಾಟ ಮಂತ್ರ ಏನಿದ್ರು ಇಲ್ಲಿ ಹೋಗೋಕ್ಕೆ ದಾರಿ ಸಿಗುತ್ತೆ. ಆಮೇಲೆ ಇದೇ ಥರ ಒಂದು ಕಾಲ್ ಭೈರವ್ ಇದೆ. ಆಮೇಲೆ ನಾಗಮ್ಮ ಇದ್ದಾರೆ, ನಮ್ಮಮ್ಮ ಕಾಟೇರಿಯಮ್ಮ ಇದ್ದಾರೆ, ಆಮೇಲೆ ಪತಂಗಿರ ಇದ್ದಾರೆ. ಏನು ಪರಿಹಾರ ಬೇಕಾದರೂ ಇಲ್ಲಿ ಬಂದು ಮಾಡ್ಬೋದು. ಇಷ್ಟ ಅಂತ ಬಂದರೆ ಚೆನ್ನಾಗಿ ಹೋಗ್ತೀರಾ ಇಲ್ಲಿಂದ. ಬೇತಾಳನನ್ನ ನೋಡೋಕೆ ಪಕ್ಕದ ಆಂಧ್ರ, ತಮಿಳುನಾಡು ಸೇರಿ ಅಕ್ಕಪಕ್ಕದ ಗ್ರಾಮಗಳಿಂದಲೂ ಜನರು ಮುಗಿಬೀಳ್ತಿದ್ದಾರೆ. ಜುಲೈ 5ರಿಂದ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮ ಆರಂಭವಾಗಿದ್ದು ಜುಲೈ 7ರಂದು ಪೂಜೆಗಳು ಮುಕ್ತಾಯವಾಗಿವೆ. ಇದೇ ದೇಗುಲದ ಆವರಣದಲ್ಲಿ ಭದ್ರಕಾಳಿ, ಕಾಲಭೈರವ, ಕಾಟೇರಮ್ಮ, ಪಾರ್ವತಿ ದೇವಿ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಕಾಳಿ ಪ್ರತಿಷ್ಠಾಪನೆ ಮಾಡಿದೆ. 7 ಅಡಿದು ಕಾಳಿ ಪ್ರತಿಷ್ಠಾಪನೆ ಮಾಡಿದ್ವಿ. ಆಮೇಲೆ ನಮ್ಮ ತಾಯಿ ಬಂದು ಕನ್ಸಲ್ಲಿ ಹೇಳ್ತು, ಬೇತಾಳಂದು ನೀವು ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಅಂತ. 108 ಅಡಿದು ಮೊಟ್ಟ ಮೊದಲ ಬಾರಿಗೆ ನಮ್ಮ ಇಂಡಿಯಾದಲ್ಲಿ ಯಾವುದೂ ಇಲ್ಲ. ಬೇತಾಳನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಆಮೇಲೆ ಹಂಗೆ ಕಾಲಭೈರವ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಆಮೇಲೆ ಕಾಟೇರಮ್ಮ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಪ್ರತಿಂಗರ ದೇವಿ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಪಾರ್ವತಿ ದೇವಿ ಪ್ರತಿಷ್ಠಾಪನೆ ಮಾಡಿದ್ದೀನಿ. ನಾಗಮ್ಮ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಕುಟ್ಟಿ ಚೇತನ್ ಪ್ರತಿಷ್ಠಾಪನೆ ಮಾಡಿದ್ದೀನಿ. ವಿಷ್ಣುಮಯ ಚೇತ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಇಷ್ಟು ದೇವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ನಿನ್ನೆ ಕುಂಭಾಭಿಷೇಕ ಆಯಿತು. ಬೇತಾಳನ ವಿಗ್ರಹ ನಿರ್ಮಾಣ ಪೂರ್ಣಗೊಂಡಿರೋ ಸುದ್ದಿ ಕೇಳಿ ಹೊರ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ. ಅಘೋರಿಗಳು ಸಹ ದೇಗುಲಕ್ಕೆ ಭೇಟಿ ನೀಡುತ್ತಿದ್ದಾರೆ. ಭೂತ ಪ್ರೇತ, ಮಾಟಮಂತ್ರ, ಕ್ಷುದ್ರ ಪೂಜೆ ಕಾಟಗಳಿಂದ ಮುಕ್ತರಾಗಲು ಭಕ್ತರು ಇಲ್ಲಿ ಭೇಟಿ ಕೊಡುತ್ತಿದ್ದಾರೆ. ಬೇತಾಳ ವಿಗ್ರಹದ ಸುತ್ತಲೂ 9 ಸುತ್ತು ಹಾಕಿದರೆ ಎಲ್ಲಾ ಸಂಕಷ್ಟಗಳು ದೂರವಾಗುತ್ತದೆ ಎಂಬುದು ಧರ್ಮದರ್ಶಿ ಅಘೋರಿ ಚಂದ್ರನಾಥ್ ಅವರ ನಂಬಿಕೆಯಾಗಿದೆ.